ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ನುಗ್ಗೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಇವಾಗ ನುಗ್ಗೆಕಾಯಿನೂ ಚೆನ್ನಾಗಿ ಬರ್ತಾಯಿದೆ ಮಾರ್ಕೆಟಲ್ಲಿ. ತುಂಬ ಹೆಲ್ದಿಯಾಗಿರೋ ನುಗ್ಗೆಕಾಯಿ ಸಿಗ್ತಾಯಿದೆ. ಇದು ನಮ್ಮ ತೋಟದಲ್ಲಿ ಬೆಳೆದಿರೋ ನುಗ್ಗೆಕಾಯಿನ ನಾನು ಹಾಕಿ ಮಾಡ್ತಾ ಇರೋದು. ಇದು ಒಂದು ವರ್ಷದವರೆಗೂ ಕೆಡೋಲ್ಲ. ಸುಮಾರು ನೀವು ಫ್ರಿಜ್ಜಲ್ಲಿ ಇಟ್ಟರಂತೂ ಒಂದು 2-3 ವರ್ಷವೂ ಚೆನ್ನಾಗಿರುತ್ತೆ ಇದು. ನಾನು ಇದಕ್ಕೆ ಅರ್ಧ kg ಅಷ್ಟು ಸುಮಾರು 600 ಗ್ರಾಮ್ಸ್ ಇದೆ. ನಾನು ಒಂದು 10 ಕಾಯಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಪಲ್ಪ್ ಎಷ್ಟು ಜಾಸ್ತಿ ಇರುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ. ತುಂಬ ತೆಳುವಾಗಿರೋದು ತೊಗೋಬೇಡಿ, ಸ್ವಲ್ಪ ದಪ್ಪಗೆ ಬಲ್ತಿರೋದಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಇದು ನಾರನ್ನು ಬೇಕು ಅಂತ ತೆಗಿಯೋದು ಬೇಕಾಗಿಲ್ಲ, ಅದು ತಾನಾಗೆ ಬಂದರೆ ಎಷ್ಟು ಬರುತ್ತಲ್ಲ ಅಷ್ಟು ಮಾತ್ರ ತಕ್ಕೊಂಡ್ರೆ ಸಾಕು. ತಕ್ಕೊಂಡು ಈಗ ಈ ಸೈಜಿಂದು ಹೆಚ್ಕೊಳ್ಳೋಣ. ನಾನು ಹೆಚ್ಕೊಳ್ಳೋಕ್ಕೆ ಮುಂಚೆನೇ ಚೆನ್ನಾಗಿ ತೊಳೆದು ಒರೆಸಿ ಒಣಗಿಸಿ ಹೆಚ್ಕೋತಾ ಇದ್ದೀನಿ. ನೀರಿನಂಶ ಇಲ್ಲ. ಹಾಗೇನೂ ಹೆಚ್ಕೋಬೇಡಿ, ಕೆಮಿಕಲ್ಸ್ ಅದಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ಚೆನ್ನಾಗಿ ತೊಳೆದು ಅದನ್ನು ಪೂರ್ತಿ ಒಣಗಿಸಿ ಆರಿಸಿ. ಈಗ ಈ ಸೈಜಿಂದು ನಾನು ಹೆಚ್ಕೋತಾ ಇದ್ದೇನೆ. ನಿಮ್ಗೆ ಇಷ್ಟ ಬಂದಿರೋ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು. ನನಗೆ ಇಷ್ಟೊಂದು ಹೋಲ್ ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಗೆ 1/3 ಕಪ್ ಅಂದರೆ ಸುಮಾರು 3/4 ಕಪ್ಪಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಮೆಜರಿಂಗ್ ಕಪ್ಪಲ್ಲಿ. ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಹುರ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ತುಂಬ ಜೋರೇ ಇಟ್ಟರೂ ಕಷ್ಟ ಆಗುತ್ತೆ, ಹೊತ್ಕೊಂಡು ಬಿಡುತ್ತೆ. ತುಂಬ ಸಣ್ಣ ಇಟ್ಟರೆ ತುಂಬ ಟೈಮ್ ತೊಗೊಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಕಂಟಿನ್ಯೂಸ್ ಕೈ ಆಡಿಸ್ತಾ ಇರಿ, ತಳ ಹಿಡಿದೇ ಇರೋ ಹಾಗೆ. ಹೀಗೆ ಹುರಿತಾ ಇದ್ದರೆ ಇದು ಎಣ್ಣೆ ಕುಡಿಯೋಲ್ಲ, ಬಟ್ ಎಣ್ಣೆಯಲ್ಲಿ ಹುರ್ಕೋಬೇಕು ಅಷ್ಟೇ. ಇದು ಜಾಸ್ತಿ ಎಣ್ಣೆ ತೊಗೊಳ್ಳಲ್ಲ. ಈ ಥರ ಕಂದು ಬಣ್ಣ ಬ್ರೌನ್ ಬಂದ ತಕ್ಷಣ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನಾವು ಮತ್ತೆ ಇದೇ ಪಾತ್ರೆಯಲ್ಲಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ನಾವು ಇದನ್ನು ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೋತಾ ಇರೋದು. ನೋಡಿ, ನಾವು ಹಾಕಿರೋ ಎಣ್ಣೆಯಲ್ಲಿ ಅರ್ಧದಷ್ಟು ಹೋಗಿಲ್ಲ, ತುಂಬ ಕಡಿಮೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಮೆತ್ತಗಾಗಿ ರೆಡಿಯಾಗಿದೆ. ಇದು ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಮತ್ತೆ ನಾನು ಇದಕ್ಕೆ ಸೇರಿಸ್ತಾ ಇರೋದು. ಇದಕ್ಕೆ 13-15 ನಿಮಗಿಷ್ಟ ಜಾಸ್ತಿ ಇಷ್ಟ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಕೊಂಡು ಸೇರಿಸ್ಕೊಳ್ಳಿ. ಇದು ಸಿಪ್ಪೆ ತೆಗೆದು ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹೋಳು. ಇದನ್ನು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ಕೊಂಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿರೋದು, ಒಂದು 10-15 ಕರಿಬೇವಿನ ಸೊಪ್ಪು, ಮತ್ತು ಒಂದು 2-4 ಕೆಂಪು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಳ್ಳೆ ಫ್ಲೇವರು ಬರುತ್ತೆ ಮತ್ತು ಸ್ವಲ್ಪ ಅದರದ್ದೇ ಆಗಿರೋ ಖಾರನೂ ಅದು ರಿಲೀಸ್ ಮಾಡುತ್ತೆ. ಈಗ ನಾನು ಮುಂಚೆನೇ ಹುಣಸೆ ಹಣ್ಣು ನೆನೆಸಿ ಅರ್ಧ ಕಪ್ಪಷ್ಟು ಹುಣಸೆ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಹುಣಸೆ ರಸನ ಹಾಕ್ತಾಯಿದ್ದೀನಿ. ತುಂಬ ನೀರಾಗಿರೋದೆಲ್ಲ ಸ್ವಲ್ಪ ಗಟ್ಟಿಯಾಗಿರೋ ಹುಣಸೆ ರಸ. ಅದಕ್ಕೆ 1/4 ಕಪ್ಪಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಪುಡಿ. ಸಾಸಿವೆನ ಸಿಂಪಲಾಗಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರೋದು. ಮತ್ತು ಮೆಂತ್ಯ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು 1 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 2 ಟೀ ಸ್ಪೂನಷ್ಟು ನಾನು ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಮೆಂತ್ಯ ಪುಡಿ ಎಷ್ಟು ಹಾಕ್ಕೊಂಡಿದ್ನಲ್ಲ ಅದ್ರ ಡಬಲ್ 2 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಮೆಂತ್ಯನ ಸುಮ್ಮನೆ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿದರೆ ಚೆನ್ನಾಗಿ ಸಾಫ್ಟ್ ಫೈನ್ ಪೌಡ್ರ್ ಬರುತ್ತೆ ಅದು. ಈಗ ಹಾಕಿರೋ ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸುಮಾರು 1 ಸ್ಪೂನಷ್ಟು ಹಿಂಗೆ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ. ಎಲ್ಲ ಮಸಾಲೆ ಮಿಕ್ಸ್ ಆದಮೇಲೆ ಹಿಂಗೆ ಸೇರಿಸಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಂಟಿನ್ಯೂಸ್ ಆಗಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಸುಮಾರು 6-8 ನಿಮಿಷ ತೊಗೋಬೋದು ನಿಮಗೆ ಗಟ್ಟಿಯಾಗಿ ಅದು ಆಯಿಲ್ ರಿಲೀಸ್ ಮಾಡೋಕ್ಕೆ. ಯಾವಾಗ ಈ ಮಸಾಲೆ ಗಟ್ಟಿಯಾಗಿಬಿಟ್ಟು ಸೈಡಿಂದ ಆಯಿಲ್ ತಾನಾಗಿ ಬಿಟ್ಕೊಂಡು ಹೊರಗೆ ಬರುತ್ತಲ್ಲ ನೋಡಿ, ಕುದಿಯೋವಾಗ ನೀವು ನೋಡ್ತಾ ಇದ್ದೀರಿ ಆಯಿಲ್ ಹೊರಗೆ ಬರ್ತಾ ಇರೋದನ್ನು. ಸೊ ಈಗ ನೋಡಿ, ಮಸಾಲೆಯಿಂದ ಆಯಿಲ್ ಸಪ್ರೇಟಾಗಿ ಬರ್ತಾ ಇದೆ ಹೊರಗೆ. ಆ ಥರ ಬರೋಕ್ಕೆ ಶುರು ಆದಮೇಲೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀವಲ್ಲ ಆ ನುಗ್ಗೆಕಾಯಿನ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಲೋ ಫ್ಲೇಮಲ್ಲಿ ಈಗ ಸುಮಾರು 3-4 ನಿಮಿಷ ನಾವು ಇದನ್ನು ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಇದು ಬರೀ ಮಿಕ್ಸ್ ಆಗಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟು ಹೀಟ್ ಸಿಕ್ಕರೆ ಸಾಕು, ತುಂಬ ಬಿಸಿ ಆಗೋದು ಬೇಕಾಗಿಲ್ಲ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹೀಗೆ ನಾವು ಉರಿಯಲ್ಲಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಹೋದರೆ ನುಗ್ಗೆಕಾಯಿ ಒಳಗಡೆ ಎಲ್ಲ ಮಸಾಲೆ ಸೇರಿಕೊಳ್ಳುತ್ತೆ ಮತ್ತು ತುಂಬ ಚೆನ್ನಾಗಿ ನುಗ್ಗೆಕಾಯಿಗೂ ಫ್ಲೇವರ್ ಬರುತ್ತೆ. ಈಗ 2-3 ನಿಮಿಷ ಆದಮೇಲೆ ರೆಡಿ ಆಯಿತು. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಹಾಗೆ ಮುಚ್ಚಿಡೋದು ಬೇಕಾಗಿಲ್ಲ, ಓಪನ್ನಾಗೇ ಇಡೋಣ. ಪೂರ್ತಿ ತಣ್ಣಗಾದಮೇಲೆ ಇದನ್ನು ಒಂದು ಬಾಣಲೆಗೆ ಅಥವಾ ಬಾಟ್ಲಿಗೆ ಸೇರಿಸ್ಕೊಳ್ಳೋಣ. ಕಾಜಿನ ಬಾಟ್ಲಾದರೆ ತುಂಬ ಒಳ್ಳೆಯದು. ಸ್ಟೀಲ್ ಪಾತ್ರೆಗೆ ಸೇರಿಸಬೇಡಿ, ಸ್ಟೀಲ್ ಡಬ್ಬಕ್ಕೂ ಸೇರಿಸಬೇಡಿ. ಕಾಜು ಅಥವಾ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ ವರ್ಷದವರೆಗೂ. ಥ್ಯಾಂಕ್ ಯು.